ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಲ ಭೀಮರಾಯ ವರ್ಮಾ ಫೌಂಡೇಶನ್ ಯೂಟ್ಯೂಬ್ ಚಾನಲ್. ನಾನು ಮಹೇಶ್ ಲಾಳೆ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಟಿದ್ನಿ. ಹಾಗೆ ನಾನು ಅದರಲ್ಲಿ ಒಂದು ಚಾಲೆಂಜ್ ತೊಗೊಂಡಿದ್ದೆ. ಏನಪ್ಪ ಅಂದ್ರೆ 16,000 ಅಮೌಂಟ್ ಇಟ್ಕೊಂಡು ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆ 16,000 ಅಮೌಂಟ್ ಇಟ್ಕೊಂಡು ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ಅದನ್ನು ನಾನು 1 ಕೋಟಿ ಆಗುವವರೆಗೂ ನನ್ನ PNL ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ದೆ. ಅಂದ್ರೆ ನಾನು ಇವತ್ತು 16,000 ಅಮೌಂಟ್ ಇಟ್ಕೊಂಡು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು 16,000 ಅಮೌಂಟ್ ಇಟ್ಕೊಂಡು ಎಷ್ಟು ಟ್ರೇಡ್ ಮಾಡೋಕ್ಕಾಗತ್ತೆ, ಎಷ್ಟು ಅಮೌಂಟಿಗೆ ನಾವು ಖುಷಿ ಪಡಬೇಕಾಗತ್ತೆ, ಅಂದರೆ ಎಷ್ಟು ಪ್ರಾಫಿಟ್ಗೆ ನಾವು ಖುಷಿ ಪಡಬೇಕಾಗತ್ತೆ, ಲಾಸ್ ತೊಗೊಂಡಿದ್ರು ಎಷ್ಟು ಲಾಸ್ ತೊಗೋಬೇಕು, ಲಾಭ ತೊಗೊಂಡ್ರು ಎಷ್ಟು ಲಾಭ ತೊಗೋಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ 1 ಕೋಟಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದನ್ನು ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈ ಚಾಲೆಂಜ್ ಯಾಕೆ ತೊಗೊಂಡಿನಿ ಅಂತಂದ್ರೆ, ನಾನು ವಿಡಿಯೋ ನೋಡ್ತಿರೋರಲ್ಲಿ 2 ಥರ ಜನ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದ್ರೆ, ಮೊದಲನೇದವರು ಬಿಗ್ನರ್ಸು. ಈ ಬಿಗ್ನರ್ಸ್ನಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ನೀವು ಯಾವ ಕ್ಯಾಟಗರಿ ಸೇರಿದಿರೋ ನಿಮಗೆ ಬಿಟ್ಟು ವಿಷಯ. ಇವರಿಬ್ಬರಿಗೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಅವ್ರಿಗೆ ಎಷ್ಟು ಅಮೌಂಟ್ ಇಟ್ಕೊಂಡು ಬರಬೇಕು, ಎಲ್ಲಿ ದುಡ್ಡು ಹಾಕಬೇಕು, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಟ್ರೇಡಿಂಗ್ ಮಾಡಬೇಕಂತ ಗೊತ್ತಿಲ್ಲ. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಅಮೌಂಟನ್ನು ಕಂಪೌಂಡಿಂಗ್ ಮಾಡಬೇಕು ಅನ್ನೋ ಗೊತ್ತಿಲ್ಲ. ಸೊ ಅವ್ರಿಗೋಸ್ಕರ ನಾನು ಈ ಚಾಲೆಂಜ್ ತೊಗೊಂಡಿದ್ದೀನಿ. ಇನ್ನು 2ನೇ ಕ್ಯಾಟಗರಿ ಬಂದುಬಿಟ್ಟು ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಅವರು ದುಡ್ಡು ಹಾಕಿದ್ದಾರೆ. ಅದರಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಅವ್ರೇನು ಮಾಡಿದ್ದಾರೆ, ಅವ್ರು ದುಡ್ಡು ಮಾಡಬೇಕಂತ ಆಸೆ ಹೊತ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಇವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲ್ಲ. ಇವರು ಯಾರ್ದೋ ಸಜೆಷನ್ ತೊಗೊಂಡಿರ್ತಾರೆ. ಅವರು ಇವರಿಗೆ ಕಾಲ್ಸು ಟಿಪ್ಸು ಪ್ರೊವೈಡ್ ಮಾಡ್ತಾರೆ. ಇವ್ರು ಅದನ್ನು ತೊಗೊಂಡು ಅವ್ರು ಎಲ್ಲಿ ಬೈ ಮಾಡಂತಾರೆ ಅಲ್ಲಿ ಬೈ ಮಾಡ್ತಾರೆ, ಎಲ್ಲಿ ಸೆಲ್ ಮಾಡಂತಾರೆ ಅಲ್ಲಿ ಸೆಲ್ ಮಾಡ್ತಾರೆ. ಸೊ ಬೈಯಿಂಗ್ ಸೆಲ್ಲಿಂಗ್ ಮಾಡಿ ಇವ್ರ ದುಡ್ಡನ್ನು ಕಳ್ಕೊಂಡ್ಬಿಡ್ತಾರೆ. ಅಲ್ಲಿ ಅವರು ಪ್ರಿಡಿಕ್ಷನ್ ಮಾಡಿ ಇವರಿಗೆ ಹೇಳೋರು ಕರೆಕ್ಟ್ ಹೇಳ್ತಿರ್ಬೋದು, ಬಟ್ ಇವರು ಎಕ್ಸಿಕ್ಯೂಟ್ ಮಾಡೋರಲ್ಲಿ ತಪ್ಪಿರ್ತಾರೆ. ಅಥವಾ ಇವರು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು ಅವ್ರು ಹೇಳೋರಲ್ಲೂ ತಪ್ಪಿರ್ಬೋದು. ಸೊ ಏನೇ ಆಗಿದ್ರು ದುಡ್ಡು ಇವ್ರದ್ದೇ ಹೋಗಿರುತ್ತೆ. ಅದು ಲಾಭನೇ ಮಾಡಿದರೆ ಓಕೆ ಫೈನ್, ಏನು ತೊಂದರೆ ಇಲ್ಲ. ಬಟ್ ಲಾಸ್ ಆಗಿದ್ದರೆ ಅವ್ರು ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟೊಂದು ದುಡ್ಡು ಹೋಗಿದ್ದಿಲ್ಲ ಅಂಥೇಳಿ ಮತ್ತೆ ದುಡ್ಡು ತೊಗೊಂಬಂದು ಮತ್ತೆ ದುಡ್ಡು ಹಾಕಿ ಮತ್ತೆ ಓವರ್ ಟ್ರೇಡಿಂಗ್ ಮಾಡಿ ಮತ್ತೆ ದುಡ್ಡು ಕಳ್ಕೊತಾರೆ. ಅವ್ರಿಗೆ ಅವ್ರ ಮೈಂಡ್ ಸೆಟ್ಟಲ್ಲಿ ಇಷ್ಟೇ ಇರುತ್ತೆ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಬಟ್ ದುಡ್ಡು ಕಳ್ಕೊಂಡ್ವಿ ಅಂದ್ರೆ ಅದನ್ನು ವಾಪಸ್ ತೊಗೊಳ್ಳೇಬೇಕು, ರಿವೆನ್ಸ್ ತೊಗೊಳ್ಳೇಬೇಕು. ನಾವು ಎಷ್ಟು ಅಮೌಂಟ್ ಹಾಕಿದ್ದೀವೋ ಎಷ್ಟು ಕಳ್ಕೊಂಡಿದ್ದೀವೋ ಅಷ್ಟು ನಾವು ರಿಕವರಿ ಮಾಡ್ಕೋಬೇಕನ್ನೋ ಗೊಂದಲದಲ್ಲಿ ಇರ್ತಾರೆ. ಬಟ್ ಅವರು ಹೇಗೆ ಮಾಡಬೇಕು, ಹೇಗೆ ಅಮೌಂಟನ್ನ ರಿಕವರಿ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅವರನ್ನು ಮೈಂಡ್ ಸೆಟಲ್ಲಿ ಇಟ್ಕೊಂಡು ನಾನು ಈ ಚಾಲೆಂಜ್ ತೊಗೊಂಡೆ. ಇನ್ನೊಂದು ಏನು ಕಾರಣಪ್ಪ ಅಂತಂದ್ರೆ, ಎಲ್ಲರೂ ಹೇಳ್ತಾರೆ ಇಷ್ಟು ಅಮೌಂಟ್ ಇಟ್ಕೊಂಡು ಇಷ್ಟು ಅಮೌಂಟನ್ನ ಅರ್ನ್ ಮಾಡ್ಬೋದು, ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟು ದುಡ್ಡು ಹಾಕಿದ್ರೆ ಎಷ್ಟು ದುಡ್ಡು ಆಗುತ್ತೆ, ಇಷ್ಟು ದುಡ್ಡು ಆಗುತ್ತೆ, ಇಷ್ಟು ದುಡ್ಡು ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಪ್ರಾಕ್ಟಿಕಲಾಗಿ ರೆಗ್ಯುಲರಾಗಿ ಯಾರು ಹೇಳ್ಕೊಡೋದು, ಯಾರು ಹೇಳ್ತಾರೆ ಹೇಳಿ ನೋಡೋದು? ಎಲ್ಲರೂ ಬರ್ತಾರೆ, ಇಷ್ಟು ದುಡ್ಡು ಹಾಕಿ, ಇಷ್ಟು ಇದರಲ್ಲಿ ಹಾಕಿ, ಈ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಈ SIP ಅಲ್ಲಿ ಹಾಕಿ, ಈ ಇದ್ರ ಮೇಲೆ ಇಷ್ಟು ಹಾಕಿ, ಇದ್ರ ಮೇಲೆ ಇಷ್ಟು ಹಾಕಿ ಅಂತ ಹೇಳ್ತಾರೆ. ಅವ್ರು ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ, ಇಷ್ಟು ಹೋಗುತ್ತೆ, ಇಷ್ಟು ಬರುತ್ತೆ, ಇದನ್ನೇ ಹೇಳ್ತಾ ಹೋಗ್ತಾರೆ ಹೊರತು ಪ್ರಾಕ್ಟಿಕಲಿ ರೆಗ್ಯುಲರಾಗಿ ಯಾರು ಹೇಳ್ಕೊಡ್ತಾರೆ? ಇದನ್ನು ನಾ ಈ ಚಾಲೆಂಜ್ ಯಾಕೆ ತೊಗೊಂಡಿನಿ ಅಂತಂದ್ರೆ, ಇಲ್ಲಿವರೆಗೂ ಇದನ್ನು ಯಾರೂ ಮಾಡಿಲ್ಲ ಅಂತ ನಾ ಅಂದ್ಕೊಂಡೀನಿ. ಅದು ಇದನ್ನು ಎಷ್ಟು ಸರಿಯೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಬಟ್ ನಾ ಈ ಡಿಸಿಷನ್ ಮಾಡೀನಿ, ಈ ಮುಂದೆ ಬರೋರಿಗಾದರೂ ಎಜುಕೇಟೆಡ್ ಆಗಲಿ, ಮುಂದೆ ಬರೋರಿಗಾದರೂ ಈ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೋಕ್ಕಿಂತಲೂ ದುಡ್ಡು ಜಾಸ್ತಿ ಲಾಭ ಮಾಡೋರು ಜಾಸ್ತಿ ಆಗಬೇಕು ಅನ್ನೋ ನನ್ನ ಆಸೆ. ನಿಮ್ಗೊಂದು ವಿಷಯ ಗೊತ್ತಿರಲಿ, ಸ್ಟಾಕ್ ಮಾರ್ಕೆಟಲ್ಲಿ ವಿನ್ನಿಂಗ್ ರೇಷಿಯೋ ಇರೋದೇ ಜಸ್ಟ್ 5%. ಅಂದರೆ 100 ಜನ ಹುಡುಗರು ಟ್ರೇಡ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ 5 ಜನ ದುಡ್ಡು ಮಾಡೋದು, ಇನ್ನು 95 ಜನ ಲಾಸೇ ಮಾಡ್ಕೋತಾರೆ. ಹಿಂಗಾಗ್ಬಾರ್ದು. ಯಾಕೆ 95 ಜನ ಲಾಸ್ ಮಾಡ್ಕೋತಾರೆ ಅಂದರೆ ಅವ್ರಿಗೆ ನಾಲೆಜ್ ಗೊತ್ತಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ರುಪೀಸಿಗೆ ಖುಷಿ ಪಡಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟು ರೂಪಾಯಿ ಹಾಕಬೇಕು ಅನ್ನೋದು ಗೊತ್ತಿಲ್ಲ, ಆ ಅಕೌಂಟನ್ನು ಹೆಂಗೆ ಕಂಪೌಂಡಿಂಗ್ ಮಾಡ್ತಾ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡಿ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಭ ಮಾಡ್ಕೊಂಡ್ರೆ ಹೆಸರು ಎಣಿಸಿ, ಅಲ್ಲೊಂದು ಇಲ್ಲೊಂದು 4 ಜನರ ಹೆಸರು ಬರುತ್ತೆ. ಅದೇ ರಾಕೇಶ್ ಜುಂಜುನವರ ಸರ್ ಅವ್ರ ಹೆಸರು ಬೇಗ ಬರುತ್ತೆ, ಹರ್ಷದ್ ಮೆಹ್ತಾ ಸರ್ ಅವ್ರು ಬೇಗ ಬರುತ್ತೆ,
ವಾರೆನ್ ಬಫೆ ಅವ್ರದ್ದು ಬರುತ್ತೆ. ಹಿಂಗೆ ಒಂದು 4 ಜನರಿಗೆ ಬರುತ್ತೆ. ಒಂದು 100 ಹೆಸರು ಹೇಳಿದ್ರು ಹಿಂಗೆ ಪಟ 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 ಅಂತೇಳಿ ಇಲ್ಲ. ಯಾಕಿಲ್ಲ ಅಂತಂದರೆ ವಿನ್ನಿಂಗ್ ರೇಷಿಯೋ ಇರೋದೇ ಜಸ್ಟ್ 5%. ಬಟ್ ಇದರಲ್ಲಿ ದುಡ್ಡಿದೆ, ದುಡ್ಡು ಮಾಡ್ಬೋದು. ಇದರಲ್ಲಿ ಟ್ರಿಲಿಯನ್ ಬಿಲಿಯನ್ ಬಗ್ಗೆ ಬಿಲಿಯನಷ್ಟು ಜಾಸ್ತಿ ಡೈಲಿ ಟ್ರಾನ್ಸಾಕ್ಷನ್ ಆಗುತ್ತಾ ಇರುತ್ತೆ, ಡೈಲಿ ಅಷ್ಟು ಟ್ರೇಡ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಬರೀ 5% ಜನ ಮಾತ್ರ ಲಾಭ ಮಾಡ್ತಾರೆ, ಇನ್ನು ಉಳಿದವರೆಲ್ಲ ದುಡ್ಡು ಕಳ್ಕೊತಾರೆ. ಸೊ ಹಂಗೆ ಆಗಬಾರ್ದು. ನನ್ನ ಆಸೆ ಏನಂದ್ರೆ ಬರೋರು ಎಲ್ಲರೂ ಕರೆಕ್ಟಾಗಿ ನಾಲೆಜ್ ತೊಗೊಂಡು ಬರಲಿ, ಬಂದು ಎಲ್ಲರೂ ದುಡ್ಡು ಮಾಡಲಿ. ನಾನು ವಿನ್ನಿಂಗ್ ರೇಷಿಯೋ ಹೆಂಗೆ ಇರ್ಬೇಕಂದ್ರೆ 95 ಜನ ಲಾಭ ಮಾಡಬೇಕು, 5 ಜನ ಲಾಸ್ ಮಾಡ್ಕೋಬೇಕು. ಆದರೂ ಯಾರಿಗೂ ಏನು ಆಗಬಾರ್ದು, ಆರಾಮಾಗಿರ್ಬೇಕು. ಆ 5 ಜನರಲ್ಲೇನು 100 ದಿನ ಟ್ರೇಡ್ ಮಾಡಿದೇನಂತಂದರೆ ಅದರಲ್ಲಿ 5 ದಿವಸ ಮಾತ್ರ ಲಾಸ್ ಮಾಡ್ಕೊಂಡಿರ್ಬೇಕು. ಇನ್ನು ಉಳ್ಕಿದ ದಿವಸಗಳಲ್ಲಿ ಅವರು ಲಾಭನೇ ಮಾಡಿರಬೇಕು. ಸೊ ಈ ಕಾನ್ಸೆಪ್ಟ್ ನಮ್ಮದು. ಅದಕ್ಕೆ ಇನ್ನು ಮುಂದೆ ಬರೋರು ಎಲ್ಲರಿಗೂ ಇದೊಂದು ಎಕ್ಸಾಂಪಲ್ ಆಗಲಿ, ಅವ್ರಿಗೊಂದು ಬರೋ ದಾರಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಚಾಲೆಂಜ್ ನಾನು ತೊಗೊಂಡಿದ್ದೀನಿ. ಇದು ಎಷ್ಟು ಸರಿಯೋ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ, ಆದರೆ ಮುಂದೆ ಬರೋರಿಗೆ ಇದೊಂದು ಅನುಕೂಲ ಆಗಲಿ ಅಂತ ಹೇಳಿ ಈ ಚಾಲೆಂಜ್ ನಾನು ತೊಗೊಂಡಿದ್ದೀನಿ. ಇದನ್ನು ಸೀರಿಯಸ್ಲಿ ನಾನು ಇದನ್ನು ನಡ್ಸ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಾನು ಹಿಂಗೆ ಇರಲಿ. ಹಾಗೆ ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ಏನಪ್ಪ ಅಂದ್ರೆ, ನಿಮ್ಮ ಹತ್ರ ದುಡ್ಡಿದ್ರೆ ಅದನ್ನ ಹಾಗೆ ಬಚ್ಚಿಡ್ರಿ. ನನ್ನ ಅಕೌಂಟನ್ನು ನಾನಿವಾಗ 16,000 ರೂಪಾಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಲ್ಲ, ಈ 16,000 ರೂಪಾಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು ನನ್ನ ಅಕೌಂಟ್ನ ನಾನು 3 ಲಕ್ಷ ರೂಪಾಯಿ ರೀಚ್ ಮಾಡೋವರೆಗೂ ವೇಟ್ ಮಾಡಿರಿ. ನನ್ನ ಅಕೌಂಟ್ನ ನಾನು 3 ಲಕ್ಷ ರೂಪಾಯಿ ರೀಚ್ ಮಾಡ್ದಕ್ರೆ ನೀವು ಅವಾಗ ಓಕೆ ಇನ್ಮೇಲೆ ಟ್ರಸ್ಟ್ ಮಾಡ್ಬೋದು. ಈಗ ಅನ್ನ ಹೇಳೋದನ್ನು ನಾನು ಟ್ರಸ್ಟ್ ಮಾಡಿ ನಾನು ಕಲಿತು ಮಾಡ್ಬೋದು ಅಂತ ನಿಮ್ಗೆ ಅನ್ಸ್ದಕ್ರೆ ಅವಾಗ ಈ ದುಡ್ಡನ್ನ ಯೂಸ್ ಮಾಡ್ಕೊಡ್ರಿ. ಅಲ್ಲಿವರೆಗೂ ದುಡ್ಡು ಯೂಸ್ ಮಾಡ್ಕೊಡ್ರಿ. ಅಲ್ಲಿವರೆಗೂ ಬಚ್ಚಿಡ್ರಿ. ಮನೇಲಿ ಅಪ್ಪ ಅಮ್ಮನ ಕೈಯಲ್ಲಿ ಕೊಡಿ, ಅವ್ರು ಬಚ್ಚಿಡ್ತಾರೆ. ನಿಮಗೆ ಯಾವಾಗ ನಾ ಹೇಳಿದ್ ನಿಮ್ಗೆ ಪರ್ಫೆಕ್ಟ್ ಅನ್ಸುತ್ತೋ, ನಾ ಯಾವಾಗ ಇದನ್ನು 3 ಲಕ್ಷ ರೂಪಾಯಿ ರೀಚ್ ಮಾಡ್ತೀನೋ ಅವಾಗ ದುಡ್ಡು ತೊಗೊಂಬನ್ನಿ. ಒಂದು ಸೆಕೆಂಡ್ ಬಂದ್ಬಿಟ್ಟು, ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡೇ ಮಾಡೋದು ನಿಜ ಆದರೆ ನೀವು ಶ್ರೀಮಂತರಾಗಿರ್ರಿ ಬಡವರಾಗಿರ್ರಿ, ಫಸ್ಟ್ ನೀವು ಏನು ಮಾಡ್ಬೇಕಂತಂದ್ರೆ ನೀವು ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೆಂಗೆ ಹೋಗ್ಬೇಕಂದ್ರೆ, ಈಗ ನಾನು ಕೋಟ್ಯಾಧಿಪತಿ ಅದೀನಪ್ಪ, ನಾನು ಯಾಕೆ ಕೆಲ್ಸಕ್ಕೆ ಹೋಗಬೇಕು. ಯಾಕೆ ಹೇಳ್ತೀನಿ ಅಂದರೆ, ನೀ ಕೋಟ್ಯಾಧಿಪತಿ ಆಗಿದೆಯಾ ಪರವಾಗಿಲ್ಲ, ಅಮೌಂಟನ್ನ ತೆಗೆದು ನಿಮ್ಮ ಅಪ್ಪ ಅಮ್ಮನ ಕೈ ಕೊಡು. ಯಾಕಂದರೆ ಅದರಲ್ಲಿ ನಿಂದ ಕಾಂಟ್ರಿಬ್ಯೂಟ್ ಏನಿರಲ್ಲ, ನಿಮ್ಮ ತಂದೆ ಅಪ್ಪ ಅಮ್ಮಂದು ಕಾಂಟ್ರಿಬ್ಯೂಟ್ ಇರುತ್ತೆ. ಅವರು ನಿಮಗೋಸ್ಕರ ಕಷ್ಟಪಟ್ಟು ದುಡ್ಡನ್ನು ಉಳಿಸಿರ್ತಾರೆ. ನೀವು ಚೆನ್ನಾಗಿರಲಿ ಅಂತೇಳಿ ಅವ್ರು ದುಡ್ಡು ಮಾಡಿರ್ತಾರೆ. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೇನೆ ಆ ದುಡ್ಡು ತೊಗೊಂಬಂದೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಕಳೆದು ಬಿಟ್ಟರೆ ಏನು ಮಾಡ್ತೀರ ಆಮೇಲೆ? ನಿಮ್ಗೊಂದು ವಿಷಯ ಗೊತ್ತಿರಲಿ, ದುಡ್ಡನ್ನು ಉಳಿಸೋದು ತುಂಬ ಕಷ್ಟ ಇದೆ, ಕಳೆಯೋದು ತುಂಬ ಈಜಿ, ಕೂಡಿಸೋದು ತುಂಬ ಕಷ್ಟ. ಕಳೆಯೋದು ಈಜಿ, ಅದನ್ನು ಕೂಡಿಸೋದು ಇದೆಯಲ್ಲ ತುಂಬ ಕಷ್ಟ. ಅದನ್ನು ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಅವರು ಊಟ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ನಿದ್ದೆ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಅವರು ಹುಟ್ಟಿರ್ತಾರೋ ಇಲ್ಲೋ ಗೊತ್ತಿಲ್ಲ, ನೀವು ಬೇಡಿದ್ದನ್ನು ಪ್ರತಿಯೊಂದನ್ನು ಕೊಡಿಸಿರ್ತಾರೆ. ಅವ್ರಿಗೆ ಏನೋ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪನಾದರೂ ನಿಮ್ಗೆ ಕೊಡಿಸಿ ಮಾಡಿ ನೀವು ಚೆನ್ನಾಗಿರಲಿ ಅಂತ ಅಮೌಂಟನ್ನ ತೆಗೆದಿಟ್ಟಿರ್ತಾರೆ. ಸೊ ಆ ಅಮೌಂಟನ್ನ ನೀವು ಈ ಯಾವುದೋ ಮಾತು ಕೇಳಿ ಸ್ಟಾಕ್ ಮಾರ್ಕೆಟಿಂಗ್ನಲ್ಲಿ ದುಡ್ಡು ಹಾಕಿ ಕಳ್ಕೊಳಕ್ಕೆ ಹೋಗ್ಬೇಡಿ. ಆ ಅಮೌಂಟ್ ಹಂಗೆ ಇರಲಿ. ಒಂದು ಸೆಕೆಂಡ್ ಥರ್ಡ್ ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ಫಸ್ಟ್ ಹೊರಗಡೆಯಿಂದ ಕೆಲ್ಸಕ್ಕೆ ಹೋಗ್ರಿ. ಕೆಲ್ಸಕ್ಕೆ ಹೋಗಿ ಯಾವ ಕೆಲಸ ಅಂತ ಕೇಳಬೇಡಿ, ನಿಮ್ಗೆ ಯಾವ್ದು ಆಗುತ್ತೋ ಅದೇ ಹೋಗಿ ಎಲ್ಲಾದರೂ ಆಸ್ಪತ್ರೆಯಲ್ಲಿ ಕಸ ಗುಡಿಸಿ, ತಪ್ಪೇನಿದೆ? ಕೆಲಸ ತಾನೇ ಮಾಡ್ತಾ ಇದ್ರೆ, ನೀವೇನು ತುಡುಗು ಮಾಡ್ತಾ ಇಲ್ಲ, ರಾಬರಿ ಮಾಡ್ತಾ ಇಲ್ಲ, ಯಾರು ತಲೆ ಹೊಡಿತಾ ಇಲ್ಲ, ಯಾರಿಗೆ ಮೋಸ ಮಾಡ್ತಾ ಇಲ್ಲ ಅಲ್ವಾ? ಹೋಗಿ ಪ್ಯೂನ್ ಆಗಿ, ಕ್ಲರ್ಕ್ ಆಗಿ, RBI ಅಂಗಡಿಯಲ್ಲಿ ಸೇಲ್ಸ್ಮ್ಯಾನ್ ಆಗಿ, ಅಥವಾ ಡಿಮಾರ್ಟ್ ಅಂತ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹೋಗಿ ಅಕೌಂಟರ್ಸ್ ಆಗಲಿ. ಸಾರಿ, ಸ್ವಲ್ಪ ನನಗೆ ಇಂಗ್ಲೀಷ್ ತುಂಬ ಪ್ರಾಬ್ಲಮ್ ಇದೆ, ಜಾಸ್ತಿ ನನ್ನ ಟರ್ನು ಟ್ವಿಸ್ಟು ಆಗಲ್ಲ. ಸೊ ಅದು ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಹುಡುಗ ಅಲ್ಲ, ಕನ್ನಡ ಹುಡುಗ. ನನಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಹೇಳ್ತಾ ಹೋಗ್ತೀನಿ. ಮಿಸ್ಟೇಕ್ಗಳು ಬಂದರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೀವು ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಕೆಲಸ ಮಾಡಿ. ಆ ಕೆಲಸ ಮಾಡಿರೋ ಅಮೌಂಟನ್ನ ಸ್ವಲ್ಪ ತೆಗೆದಿಡ್ರಿ.
ಆಮೇಲೆ ಆ ಅಮೌಂಟನ್ನು 16,000 ರೂಪಾಯಿ ಆಗುವವರೆಗೂ ನೀವು ಕೂಡಿಡಬೇಕು. 16,000 ರೂಪಾಯಿನ ಯಾಕೆ ಬೇಕಂತಂದು ಅಂದ್ರೆ, ನಂದು 3 ಲಕ್ಷ ರೂಪಾಯಿ ಅಕೌಂಟ್ ಆಗುತ್ತಲ್ಲ, ಅಂದರೆ ನನ್ನ ಡಿಮ್ಯಾಟ್ ಅಕೌಂಟಲ್ಲಿ 3 ಲಕ್ಷ ರೂಪಾಯಿ ಆಗುತ್ತಲ್ಲ, ಅವತ್ತು ನಿಮ್ಗೆ ಹೇಳ್ತೀನಿ 16,000 ರೂಪಾಯಿನ ಯಾಕಂತ ಅಂದ್ರೆ, ಯಾಕಪ್ಪ ಅಂತಂದ್ರೆ 16,000 ರೂಪಾಯಿ ವ್ಯಾಲ್ಯೂಬಲ್ ಟ್ರೇಡಿಂಗ್ ಮಾಡೋಕ್ಕೆ ಅಮೌಂಟ್ ಇರೋದು. ನೀವು ಬಂದು 8,000 ರೂಪಾಯಿ ಇಟ್ಕೊಂಡು ಮಾಡ್ತೀನಿ ಅಂತಂದ್ರೆ ಅದೇನಂತಂದ್ರೆ ಆಡೋನ್ ಬಾ ಕೆಡ್ಸನ್ ಬಾ ಅಂತ ಹೇಳ್ತಾರೆ ನಮ್ಮ ಕಡೆ. ದೋ ದೋಗಿಕ ಕುತ್ತ ನಾ ಘಾಟ್ಕ ನಾ ಗರ್ಕ ಅಂದಂಗೆ ಆಗತ್ತದ ಕತೆ. ಆ್ಯಕ್ಚುಲಿ ಅದು ಈ ಕಡೆ ದುಡ್ಡು ಮಾಡ್ದಂಗೂ ಅಲ್ಲ, ಬಿಟ್ಟಂಗೂ ಅಲ್ಲ. ಅಲ್ಲಿ ದುಡ್ಡು ಹೋಗೋದು ಜಾಸ್ತಿ, ಸಾಧ್ಯತೆ ಜಾಸ್ತಿ ಇರುತ್ತೆ, ದುಡ್ಡು ಬರೋದು ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಮಾಡೋದಾದರೆ ಒಂದು ಬಿಸ್ನೆಸ್ ಥರ ಮಾಡಿ, ಅದು ನಿಮ್ಮ ಕೆಲಸ ಅಂತ ಮಾಡಿ. ನೀವು ಒಂದು ಕಾರ್ ಓಡಿಸ್ತೀನಿ ಅಂದ್ರೆ ಯಾರ್ಯಾರು ಓಡ್ಸೋಕ್ಕಾಗತ್ತಾ? ನೀಟಾಗಿ ಕರೆಕ್ಟಾಗಿ ಹೆಂಗೆ ಕಾರ್ ಓಡಿಸ್ತಿರೋ, ಯಾವ ಥರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಯಾವಾಗಾರೆ ಮಧ್ಯಾಹ್ನ 12 ಗಂಟೆಗೆ ಸ್ಕೂಲಿಗೆ ಹೋಗೋಕ್ಕಾಗತ್ತಾ? ಇಲ್ಲ ತಾನೇ. ಮುಂಜಾನೆ 9 ಗಂಟೆಗೆ ಹೋಗ್ಬೇಕಾಗತ್ತೆ, ಸಾಯಂಕಾಲ 4:15 5 ಗಂಟೆಗೆ ಬಿಡ್ತಾರೆ, ಅವಾಗ ಮನೆಗೆ ಬರಬೇಕಾಗುತ್ತೆ. ಏನು ಆ ಸ್ಕೂಲಿಗೆ ಹೋಗಿದ್ದೀನಿ ನಿಮ್ಮ ಮನೆಗೆ ಬರ್ಬೇಕಂತ ಅಂದ್ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಬರೋಕ್ಕಾಗತ್ತಾ? ಇಲ್ಲ ತಾನೇ. ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಸೊ ನೀವು 16,000 ರೂಪಾಯಿ ಅಮೌಂಟಿಂದ ನೀವು ಇವತ್ತು 100 ರೂಪಾಯಿ 80 ರೂಪಾಯಿಗೆ ಅಷ್ಟೇ ಆಗ್ಬೋದು. ನೀವು ಅಷ್ಟಿಗೆ ಖುಷಿ ಪಡಬೇಕು. ಯಾಕಂದ್ರೆ ಚಿಕ್ಕ ಅಮೌಂಟ್ ಇದೆ, ಚಿಕ್ಕ ಲಾಭ ಬರುತ್ತೆ. ಮುಂದೆ ಅದೊಂದು ಅಕೌಂಟ್ ದೊಡ್ಡದಾಗಿದ್ದರೆ ಅವು ದೊಡ್ಡದಾಗೆ ಲಾಭ ಬರುತ್ತೆ. ನೀವು ಇವತ್ತಿಗೆ ಚಿಕ್ಕ ಅಮೌಂಟ್ ಇಟ್ಕೊಂಡು ಇವತ್ತು ದಿನಕ್ಕೆ ನಾನು 1,000 ರೂಪಾಯಿ ಬೇಕೇ ಬೇಕು ಅಂದರೆ ಆಗುತ್ತೆ. 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 3 ದಿವಸ ಆಗುತ್ತೆ, ಅಥವಾ 1 ವಾರ ಆಗುತ್ತೆ, ಅಥವಾ 2 ವಾರ ಆಗುತ್ತೆ. ಮುಂದೆ ಬರೋದೆಲ್ಲ ಕಳ್ಕೊತೀರ. ಸೊ ನೀವು ಎರಡೇ ವಾರದಲ್ಲಿ ಅಷ್ಟು ಮಾಡಿದ್ದೀನಿ, ಇನ್ನೂ ಎಷ್ಟು ದಿನದಲ್ಲಿ ಇಷ್ಟು ಹೋಯ್ತಲ್ಲ, ಮತ್ತೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ದುಡ್ಡು ತೊಗೊಂಬರ್ತೀರ, ಹಾಕ್ತೀರ, ಕಳ್ಕೊತೀರ. ಇದು ಹೆಂಗಂದ್ರೆ ಇಲ್ಲಿ ಸರಿಯಾಗಿ ವರ್ಕೇ ಆಗೋದಿಲ್ಲ, ಸ್ಟ್ರಕ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತೀನಿ 16,000 ರೂಪಾಯಿ ಆಗೋವರೆಗೂ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಿ, ತಪ್ಪೇನಿಲ್ಲ. ನೀವು ಯಾರಿಗೂ ಮೋಸ ಅಂತರೂ ಮಾಡಲ್ಲ, ಯಾರು ದರೋಡೆ ಅಂತರೂ ಮಾಡಲ್ಲ, ಯಾರಿಗೂ ನೀವು ಕೆಡಕ ನಂತರ ಬಯಸಲ್ಲ. ಯಾವುದೋ ಒಂದು ಕೆಲಸ ಮಾಡಿ. ಸೊ ಹೀಗಾಗಿ ನಾನು ಅದಕ್ಕೆ ಚಾಲೆಂಜ್ ತೊಗೊಂಡಿದ್ದೀನಿ. 16,000 ರೂಪಾಯಿಂದ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ 1 ಕೋಟಿ ಆಗುವವರೆಗೂ ನನ್ನ ಪೇನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಡೈಲಿ. ಅಂದರೆ ಇವತ್ತು 16,000 ರೂಪಾಯಿ ಇದೆ, ಈ 16,000 ರೂಪಾಯಿಂದ ಇಷ್ಟು ಅಮೌಂಟ್ ಅರ್ನ್ ಆಯಿತು, ಅಥವಾ ಇವತ್ತು ಇಷ್ಟು ಅಮೌಂಟ್ ಲಾಸ್ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಯಾಕೆ ಬೈ ಮಾಡಿದ್ದೆ ಅಂತಲೂ ಹೇಳ್ತೀನಿ, ಯಾಕೆ ಸೆಲ್ ಮಾಡಿದೆ ಅಂತಲೂ ಹೇಳ್ತೀನಿ, ಲಾಸ್ ಯಾಕೆ ಆಯ್ತು ಅಂತಲೂ ಹೇಳ್ತೀನಿ, ಯಾಕೆ ಲಾಭ ಆಯ್ತು ಅಂತಲೂ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಕಲಿಯೋಕ್ಕಿರುತ್ತೆ. ಸೊ ಇನ್ನೊಂದು, ಆಮೇಲೆ ಎಷ್ಟು ಅಮೌಂಟ್ ಆಗೋಣ, ಎಷ್ಟೆಷ್ಟು ಅಮೌಂಟ್ ಯಾಕೆ ಮಾಡ್ತಾ ಹೋಗಬೇಕು, ಹಂಗೆ ಜಾಸ್ತಿ ಅಮೌಂಟ್ ಆದಂಗೆ ಜಾಸ್ತಿ ಶೇರ್ಸ್ಗಳು ಸಿಗ್ತಾ ಹೋಗ್ತವೆ. ಆ ಶೇರ್ ಅವಾಗ ನಾವು ಎಷ್ಟು ಆಸೆ ಪಡಬೇಕು, ಎಷ್ಟಿಲ್ಲ, ಎಷ್ಟು ರೂಪಾಯಿ ಖುಷಿ ಪಡಬೇಕು ಅಂತ ನಾನು ಕನ್ಸಿಸ್ಟೆಂಟಾಗಿ ಡೈಲಿ ಟ್ರೇಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಭಾರಿ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ, ನಿಮ್ಗೊಂದು ದಾರಿ ಸಿಗುತ್ತೆ. ಸೊ ಒಂದೊಂದ್ಸಲ ಲಾಸ್ ಆದಾಗ ನಾನು ಎಮೋಷ್ನಲ್ ಹೆಂಗೆ ಕಂಟ್ರೋಲ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಸರ್ ನಿಮ್ಮ ಹತ್ರ ದುಡ್ಡಿದೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತೀರಾ, ನೀವು ಟ್ರೇಡ್ ಮಾಡ್ತೀರಾ, ಸೊ ನೀವು ಹಂಗೆ ಮೂವ್ ಆಗ್ಬಿಡ್ತಾರೆ ಸರ್, ನಮ್ದೇನು ಕತೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಒಬ್ಬ ಬಡ ವ್ಯಕ್ತಿಗೂ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಅಮೌಂಟ್ ಇಟ್ಕೊಂಡು ಬರ್ಬೋದು, ಅವನು ಇದರಲ್ಲಿ ಹೆಂಗೆ ಸರ್ವೈವಲ್ ಆಗ್ಬೋದು, ಅವನು ಇದರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾ ಹೆಂಗೆ ಮುಂದುವರಿಬೋದು ಅಂತಲೂ ನಾನು ಹೇಳೋಗೋಸ್ಕರನೇ ಈ ಚಾಲೆಂಜ್ ತೊಗೊಂಡಿದ್ದು. ಹೀಗಾಗಿ ನಾನು ನಿಮ್ಮ ಜೊತೆ ಒಂದು ಕೆಲಸ ಸೇರ್ಕೋತೀನಿ. ಸೊ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು, ನಾನು ಆಲ್ರೆಡಿ ಬೆಂಗಳೂರಲ್ಲಿದ್ದೀನಿ. ನನಗೆ ಆಲ್ರೆಡಿ 7 ವರ್ಷ ಕಾರು ಓಡಿಸಿ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನಾನು ಬೆಂಗಳೂರಲ್ಲಿ ಒಂದು ಹೆಸರಾಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಸೊ ಓಲಾ ಊಬರ್ನಲ್ಲಿ ಕೆಲಸ ಮಾಡ್ತೀನಿ. ಸೊ ನಾನು ಅಲ್ಲಿಂದ ಅಮೌಂಟ್ಗಳನ್ನ ಅರ್ನ್ ಮಾಡಿ ಆ 16,000 ರೂಪಾಯಿ ಆದ ತಕ್ಷಣ ನಾನು ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಅರ್ನ್ ಮಾಡ್ತಾ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಇದೇ ಥರ ನೀವು ನಾ ಹೇಳಿನಂತೇಳಿ ನೀವು ಬಂದು ಬರೀ ಕಾರು ಓಡಿಸೋಂಗಿಲ್ಲ. ನೀವು ಬೇರೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ, ನೀವು ಯಾವ್ಯಾವ ಊರಲ್ಲಿ ಇದ್ದೀರೋ, ನಿಮ್ಗೆ ಅಲ್ಲಿ ಏನೇನು ಅವೈಲೇಬಲ್ ಇದ್ದು ಕೆಲಸಗಳು, ಅಲ್ಲೇ ಹೋಗಿ ಕೆಲಸ ಕೇಳ್ಕೊಳ್ಳಿ. ಕೆಲಸ ಕೇಳ್ಕೊಂಡು ಕೊಡದೇ ಇದ್ರೂ ಹೋಗಿ ಗಾರೆ ಕೆಲಸನೂ ಮಾಡಿ, ಅದೇನು ದೊಡ್ಡ ತಪ್ಪೇನಿಲ್ಲ. ಅವ್ರಲ್ಲಿ ಇವಾಗ ಗಾರೆ ಕೆಲಸದವ್ರಿಗೂ ಡೈಲಿ
1,000 ರೂಪಾಯಿ ಕೊಡ್ತಾರಂತ ಕೇಳ್ಪಟ್ಟನಪ್ಪ ನಾನು. ಬೆಂಗಳೂರಲ್ಲಿ 1,000 ರೂಪಾಯಿ ಕೊಡ್ತಾರಪ್ಪ. ಇನ್ನು ನಿಮ್ಮ ಊರಲ್ಲಿ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಒಂದು 500 ರೂಪಾಯಿ ಆದರೂ ಕೊಡ್ತಾರೆ. ಸೊ ಏನು ತಪ್ಪೇನಿಲ್ಲ. ಒಂದು 2-3 ತಿಂಗಳು ಕೆಲಸ ಮಾಡಿ ಏನು ಕಂಟಿನ್ಯೂ ಗಾರೆ ಕೆಲಸ ಮಾಡೋರು ಏನು ತಪ್ಪಿದೆ. 1 ವರ್ಷ ಕಷ್ಟಪಟ್ಟರೆ ಸಿಕ್ಕಾಪಟ್ಟೆ ದುಡ್ಡಾಗುತ್ತೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇದನ್ನೇ ಬಿಸ್ನೆಸ್ ಥರ ಮಾಡ್ಕೊಂಡು ಹೋಗ್ಬಿಡ್ಬೋದು. ನೀವು 1 ವರ್ಷದಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸು ಸಿಕ್ಕಿರುತ್ತೆ, ದುಡ್ಡು ಮಾಡೋದು ಗೊತ್ತಾಗಿರುತ್ತೆ, ಆಗಲೇ ದುಡ್ಡು ಆಗಿರುತ್ತೆ. ಸೊ ಅದಾದ್ಮೇಲೆ ನೀವು ಬಿಟ್ಕೊಂಡು ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನೀವು ಯಾವುದೇ ಕೆಲಸ ಮಾಡಿ ತಪ್ಪೇನಿಲ್ಲ. ಒಟ್ಟು ಕೆಲಸ ಮಾಡಿ ಅರ್ನಿಂಗ್ ಮಾಡ್ಕೊಂಡು ಬಂದೆ ಟ್ರೇಡಿಂಗ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ನನ್ನ ಅಕೌಂಟ 3 ಲಕ್ಷ ರೂಪಾಯಿ ತಲುಪುವರೆಗೂ, ಅಂದರೆ ನನ್ನ ಡಿಮ್ಯಾಟ್ ಅಕೌಂಟು 3 ಲಕ್ಷ ರೂಪಾಯಿ ತಲುಪುವರೆಗೂ ನೀವು ಯಾರು ದುಡ್ಡು ಹಾಕಿ ಟ್ರೇಡಿಂಗ್ ಮಾಡುವಂಗಿಲ್ಲ, ಇನ್ಫ್ಲೂಯೆನ್ಸ್ ಆಗುವಂಗಿಲ್ಲ. ಫಸ್ಟ್ ನೋಡಿದಾದ್ಮೇಲೆ ನೀವು ಇದನ್ನು ಫಾಲೋ ಮಾಡಿ. ಈಗ ನಾನು ಹೆಂಗೆ ಮಾಡ್ಕೊಂಡು ಹೋಗಿರ್ತೀನೋ ನೀವು ಅದೇ ಥರ ಫಾಲೋ ಮಾಡ್ತಾ ಹೋಗಿ ಸ್ವಲ್ಪ ಅಮೌಂಟಿಗೆ ಖುಷಿ ಪಡಿ. ಸೊ ನಿಮಗೂ ವರ್ಕ್ ಆಗುತ್ತೆ. ಸೊ ಹೀಗಾಗಿ ನಾನು ಬೆಂಗಳೂರಲ್ಲಿ ಹೆಸರಾಂತ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಓಲಾ ಊಬರ್ನಲ್ಲಿ ಕೆಲಸ ಮಾಡ್ತೀನಿ. ಸೊ ನಾನು ಇವತ್ತಿನಿಂದ ನಾನು ಎಷ್ಟು ಅರ್ನಿಂಗ್ ಮಾಡ್ತೀನಿ, ಸೊ ಅದರಲ್ಲಿ ಎಷ್ಟೆಷ್ಟು ಅಮೌಂಟನ್ನು ತೆಗೆದಿಡ್ತೀನಿ. ನಮ್ಮದು ಕಮಿಟ್ಮೆಂಟ್ ಇರ್ತವೆ. ಸ್ವಲ್ಪ ಅವೆಲ್ಲ ಕಮಿಟ್ಮೆಂಟ್ ಮುಗಿದ ಮೇಲೆ ಸ್ವಲ್ಪ ಅಮೌಂಟನ್ನ ಕೂಡಿ ಆ ಅಮೌಂಟಿಂದ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಟ್ರೇಡಿಂಗ್ ಮಾಡ್ತಾ ನಿಮಗೂ ತೋರಿಸ್ತಾ ಹೋಗ್ತೀನಿ. ಸೊ ನಿಮಗೂ ರೆಗ್ಯುಲರ್ಗೆ ಮಾಡೋದ್ರಿಂದ ನಿಮಗೂ ಒಂದು ಅನುಕೂಲ ಆಗುತ್ತೆ. ಸರಿನಾ? ಸೊ ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಇವತ್ತು ಓಲಾದಲ್ಲಿ ಕೆಲಸ ಮಾಡೀನಿ. ಅದು ಎಷ್ಟು ಅರ್ನಿಂಗ್ ಆಗಿದೆಯೋ, ಅದು ಎಷ್ಟು ಖರ್ಚಾಗುತ್ತೋ, ಎಷ್ಟು ಸೇವಿಂಗ್ಸ್ ಆಗಿದೆಯೋ ಅಂಥೇಳಿ ನಿಮ್ಮ ಮುಂದೆ ಹೇಳಿ ಡೈಲಿ ಇನ್ಮೇಲೆ ನಾಳೆಯಿಂದ ಅರ್ನಿಂಗ್ಸು ಹೇಳ್ತೀನಿ. ಅದರಲ್ಲಿ ಎಷ್ಟು ಕೂಡಿಡ್ತೀನಿ, ಅದು ಎಷ್ಟು ಸ್ಟಾಕ್ ಮಾರ್ಕೆಟ್ಗೆ ಅಂತ ಎತ್ತಿಡ್ತೀನಿ, ಡೈಲಿ ನಂದು ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಪ್ರತಿಯೊಂದನ್ನು ಹೇಳ್ತೀನಿ. ಬನ್ನಿ, ನಾನಿವತ್ತು ಓಲಾದಲ್ಲಿ ಎಷ್ಟು ಅರ್ನಿಂಗ್ ಮಾಡಿದಂತ ತಿಳಿಸ್ಕೊಡ್ತೀನಿ. ನೋಡಿ, ಇದು ನನ್ನ ಡಿವೈಸು. ಸೊ ಈ ಡಿವೈಸಲ್ಲೇ ನಾನು ಓಲಾದ ಎಲ್ಲ ಬುಕ್ಕಿಂಗ್ಗಳು ತೊಗೊಂಡು ಡ್ಯೂಟಿ ಮಾಡ್ತೀನಿ. ಸೊ ಇದು ನನ್ನ ಡಿವೈಸು. ಓಲಾ ಆನ್ ಮಾಡ್ತೀನಿ ನೋಡಿ. ಇದು ಓಲಾ ಪಾರ್ಟ್ನರ್ ಅಂತಿದೆಯಲ್ಲ, ಇದು ಡ್ರೈವರ್ ಆ್ಯಪು. ಸೊ ಇದನ್ನ ಆನ್ ಮಾಡ್ತೀನಿ. ಈ ಥರ ಬರುತ್ತೆ, ಆಯಿತಾ? ಇಲ್ಲಿ ಕೆಳಗಡೆ ಇರೋದು ಇದು ಹೋಮ್ಸು. ಇದೆಯಲ್ಲ, ಇದರಲ್ಲಿ ಅರ್ನಿಂಗ್ ಚೆಕ್ ಮಾಡೋದು, ಎಷ್ಟು ಅರ್ನಿಂಗ್ ಮಾಡಿದ್ದೀವಿ ಎಷ್ಟಿಲ್ಲ ಅಂಥೇಳಿ. ಇದು ಇನ್ಸೆಂಟಿವ್ ಕೊಡ್ತಾರೆ, ಇನ್ಸೆಂಟಿವ್ ನೋಡೋದು. ಆಮೇಲೆ ಇದು ಮೆಸೇಜು, ಅವ್ರು ನಮಗೆ ಕೆಲವು ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. AC ಹಾಕಿ ಔಟ್ ಸ್ಟೇಷನ್ ಬರುತ್ತೆ ಅಥವಾ ಏನೋ ಒಂದು ಏನೇನು ಪ್ರಾಬ್ಲಮ್ ಇರುತ್ತೋ ಅದೆಲ್ಲ ನಮಗೆ ಇದರಲ್ಲಿ ಮೆಸೇಜ್ ಕೊಟ್ಟು ಕಳಿಸ್ತಾರೆ ಅವರು. ನಾವು ಮಾಡೋಕ್ಕಾಗಲ್ಲ, ಅವ್ರು ಮಾತ್ರ ಕೊಟ್ಟು ಕಳಿಸ್ತಾರೆ. ಆಮೇಲೆ ಇದು ನಮ್ಮ ಪ್ರೊಫೈಲು, ಆಯಿತಾ? ನನ್ನ ಪ್ರೊಫೈಲ್ ಒಂದು ಸಲ ತೋರಿಸ್ಬಿಡ್ತೀನಿ, ನೋಡಿಬಿಡಿ. ನೋಡಿ ಮಹೇಶ್ ಎಸ್ ಲಾಲಿ, ಇದು ನಾನೇ. ಮಹೇಶ್ ಎಸ್ ಲಾಳಿ ಅಂಥೇಳಿ ನಾನೇ. ಇದು ನಾನು ಓಲಾದಲ್ಲಿ 2017ರಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ಅವಾಗ ತೆಗೆದಿರೋ ಫೋಟೋ ಇದು. ಅವರೇ ತೆಗೆದಿದ್ರು ಆಫೀಸ್ನಲ್ಲಿ, ಅದೇ ಆ್ಯಡ್ ಮಾಡಿದ್ದಾರೆ, ಆಯಿತಾ? ಸೊ ಈಗ ನಾನು ನಂದು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟೆಲ್ಲ ಬರುತ್ತೆ, ಆಯಿತಾ? ಇದರಲ್ಲಿ ಅರ್ನಿಂಗ್ ಹಿಸ್ಟ್ರಿ ಅಂತಿದೆಯಲ್ಲ, ಸೊ ಇದನ್ನು ಓಪನ್ ಮಾಡ್ತೀನಿ. ಇದು ಈ ವೀಕ್ ಸ್ಟಾರ್ಟ್ ಆಗಿದೆ. ಇವತ್ತು ಸೋಮವಾರ, ನಾನು ವಿಡಿಯೋ ಮಾಡೋ ದಿನ ಸೋಮವಾರ ಆಗೈತಿ. ಸೊ ಒಂದು ದಿವಸ ಹಿಂದ್ಗಡೆ ಹೋಗ್ತೀನಿ ನಾನು. ಇದು ಈ ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಇದು ನಾನು ಅರ್ನಿಂಗ್ ಮಾಡಿದ್ದೆ ಅವತ್ತು. ಎಷ್ಟು ಅಂತ ತೋರಿಸ್ತೀನಿ ನೋಡಿ. ನೋಡಿ, 26 ಮೇ 2024ರಂದು ನಾನು ಈ ಅರ್ನಿಂಗ್ಸ್ ಮಾಡಿದ್ದೀನಿ. ಎಷ್ಟು ಅಂದರೆ 3,096 ರೂಪಾಯಿ 35 ಪೈಸೆ. ಇಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ. ಬರೀ 12 ಬುಕ್ಕಿಂಗ್ ಮಾಡಿ 12 ರೈಡ್ಸ್ ತೊಗೊಂಡು ನಾನು 3,096 ರೂಪಾಯಿ 35 ಪೈಸೆ ಅರ್ನಿಂಗ್ಸ್ ಮಾಡಿದ್ದೀನಿ. ಇವತ್ತು ಯಾವುದೇ ಥರದ ಇನ್ಸೆಂಟಿವ್ ಸಿಕ್ಕಿಲ್ಲ. ಆಮೇಲೆ ನಾನು ಇವತ್ತು ಕ್ಯಾಶ್ ಏಟ್ ಕಲೆಕ್ಟ್ ಮಾಡೀನಿ ಅಂತಂದರೆ 3,695 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡೀನಿ, ಆಯಿತಾ? ನಾನು ಫಸ್ಟ್ನೇ ಡ್ಯೂಟಿ ಎಷ್ಟು ಗಂಟೆಗೆ ಆನ್ ಮಾಡೀನಿ ಅಂತಂದ್ರೆ 8
8 ಗಂಟೆ 35 ನಿಮಿಷಕ್ಕೆ ನಾನು ಡ್ಯೂಟಿ ಆನ್ ಮಾಡಿದ್ದೀನಿ. 8 ಗಂಟೆ 11 ನಿಮಿಷಕ್ಕೆ ಡ್ಯೂಟಿ ಆಫ್ ಮಾಡೀನಿ. ಅಂದ್ರೆ ಇದು 8 ಗಂಟೆ 35 ನಿಮಿಷ ಮುಂಜಾನೆ AM ಅಂತಿದೆ ನೋಡಿ. ಮುಂಜಾನೆ 8 ಗಂಟೆ 35 ನಿಮಿಷಕ್ಕೆ ಡ್ಯೂಟಿ ಆನ್ ಮಾಡೀನಿ. ರಾತ್ರಿ 8 ಗಂಟೆ 11 ನಿಮಿಷಕ್ಕೆ ಡ್ಯೂಟಿ ಕ್ಲೋಸ್ ಮಾಡೀನಿ. ಅಂದರೆ ಇದಕ್ಕಿಂತ ಮುಂಚೆನೇ ಒಂದು ಬುಕ್ಕಿಂಗ್ ಬಂದಿತ್ತಲ್ಲ 7:41ಕ್ಕೆ. ಈ ಬುಕ್ಕಿಂಗ್ ತೊಗೊಂಡು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬುಕ್ಕಿಂಗ 8 ಗಂಟೆ 11 ನಿಮಿಷಕ್ಕೆ ಬಂದಿತ್ತು. ಇದು ನಾನು ಕ್ಯಾನ್ಸಲ್ ಮಾಡ್ಕೊಂಡೆ. ಸೊ ಇದು 8 ಗಂಟೆ 11 ನಿಮಿಷಕ್ಕೆ ನಾನು ಡ್ಯೂಟಿ ಆಫ್ ಮಾಡೀನಿ. ಸೊ ಹೆಚ್ಚು ಕಮ್ಮಿ 12 ಅವರ್ ಆಯಿತು. 12 ಅವರಲ್ಲಿ ನಾನು ₹3,096 ಮತ್ತು 35 ಪೈಸೆ ಅರ್ನಿಂಗ್ಸ್ ಮಾಡೀನಿ. ಅದರಲ್ಲಿ ಕ್ಯಾಶ್ ಕಲೆಕ್ಟೇ ₹3,695. ನೋಡಿ 26/5/2024 ರವಿವಾರ ಆಗಿತ್ತದು. ಓಲಾದಲ್ಲಿ ಕೆಲಸ ಮಾಡಿದ್ದೀನಿ. ಡೀಸೆಲ್ ಅಷ್ಟು ಹಾಕಿದ್ದೀನಿ ಅಂತಂದ್ರೆ ಮೊದಲಿಗೆ ₹260ಗೆ 3 ಲೀಟ್ರ್ ಬರುತ್ತೆ, ₹180ಗೆ 2 ಲೀಟ್ರ್ ಬರುತ್ತೆ, ₹260ಗೆ ಮತ್ತೆ 3 ಲೀಟ್ರು, ₹260ಗೆ ಮತ್ತೆ 3 ಲೀಟ್ರ್, ಟೋಟಲಾಗಿ 11 ಲೀಟ್ರ್ ನಾನು ಡೀಸೆಲ್ ಹಾಕ್ಸಿದ್ದೀನಿ. ₹960 ಬಿಲ್ ಆಗೈತೆ ಡೀಸೆಲ್ ಬಿಲ್ಲು. ಅರ್ನಿಂಗು ₹3,096.35 ಆಗೈತಿ. ಟ್ರಿಪ್ಸ್ 12. ಆಮೇಲೆ ಕ್ಯಾಶ್ ಕಲೆಕ್ಟ್ ನಾನು ₹365 ಕ್ಯಾಶ್ ಕಲೆಕ್ಟ್ ಮಾಡೀನಿ. ಇದರಲ್ಲಿ ಖರ್ಚು ಏನೇನು ತೆಗೆದೀನಿ ಅಂತಂದ್ರೆ ₹3,695 ಡೀಸೆಲು ₹960 ತೆಗೆದ್ರೆ ₹2,735 ಉಳಿಯುತ್ತೆ. ಆಯಿತಾ? ಈ ₹2,735 ₹2,400 ನನಗೆ ಒಂದು ಸಂಘ ತುಂಬೋದಿತ್ತು. ಆಶೀರ್ವಾದ ಅಂಥೇಳಿ ಒಂದು ಮೈಕ್ರೋ ಫೈನಾನ್ಸ್ ಬ್ಯಾಂಕ್ದು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಸಂಘದಲ್ಲಿ ಒಂದು ತೆಗೆಸ್ಕೊಟ್ಟಿದ್ರು. ಸೊ ಅದರದ್ದು ಲೋನ್ ಕಟ್ಟೋದಿತ್ತು. ಅವತ್ತು ನನಗೆ ಅಮೌಂಟ್ ಇರಲಿಲ್ಲ. ಸೊ ನನಗೆ ನಮ್ಮ ಅಣ್ಣ ಇದ್ದಾರೆ ಊರಲ್ಲಿ, ಅವ್ರು ನನಗೆ ₹2,400 ಸಪೋರ್ಟ್ ಮಾಡಿದ್ರು. ಅವತ್ತು ಒಂದೇ ಮಾತಿಗೆ ಕೊಟ್ಟಿದ್ದರು. ಸೊ ಅವ್ರಿಗೆ ನಾನು ಕೊಡಬೇಕಾಗಿತ್ತು. ಸೊ ಅವ್ರಿಗೆ ₹2,400 ಅವ್ರಿಗೆ ಪೇ ಮಾಡೀನಿ. ಟೋಟಲಾಗಿ ನನಗೆ ₹335 ಉಳಿತು. ಈ ₹335 ನಾನು ಟ್ರೇಡಿಂಗ್ ಅಂತ ತೆಗೆದಿಡ್ತೀನಿ. ಇವೆ 26/5/2024 ₹335 ನಾನು ಟ್ರೇಡಿಂಗ್ ಅಮೌಂಟ್ ತೆಗೆದಿಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಆಮೇಲೆ ನೋಡಿ, ಈಗ ₹2,400 ನಾನು ನಮ್ಮ ಅಣ್ಣಗೆ ಪೇ ಮಾಡಿನ ಅಂತ ಹೇಳಿನಲ್ಲ, ಇದು ನೋಡಿ, ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ. 8 ಗಂಟೆ 35 ನಿಮಿಷಕ್ಕೆ ಒಂದು ಬುಕ್ಕಿಂಗ್ ತೊಗೊಂಡಿದ್ದೀನಲ್ಲ, ಇದ್ರ ಫಸ್ಟ್ ಅರ್ನಿಂಗ್ ಎಷ್ಟಂದರೆ, ನಾನು ಅವರಿಂದ ಕ್ಯಾಶ್ ಕಲೆಕ್ಟ್ ಮಾಡೀನಿ ₹542. ಬಟ್ ಅವ್ರು ನನಗೆ ಅರ್ನಿಂಗ್ ಕೊಟ್ಟಿದ್ದು ₹402. ಅಂದರೆ ಅವರು ನನಗೆ ಅವ್ರದ್ದು ಚಾರ್ಜಸ್ ಎಲ್ಲ ಕಟ್ ಮಾಡಿಕೊಂಡು ₹402 ನನಗೆ ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ ನಾನು ಇದರಲ್ಲಿ ಫೋನ್ಪೇದಲ್ಲಿ ಹೋಗ್ತೀನಿ. ಫಿಂಗರ್ ಪ್ರಿಂಟ್ ಇದೆ. 8 ಗಂಟೆ 35 ನಿಮಿಷಕ್ಕೆ ಫಸ್ಟ್ ಬುಕ್ಕಿಂಗ್ ತೊಗೊಂಡಿದ್ದೀನಿ. ಅರ್ನಿಂಗ್ ನನಗೆ ₹402.66 ಕೊಟ್ಟಿದ್ದಾರೆ ನೋಡಿ. 18 ಕಿಲೋಮೀಟ್ರ್ ಓಡಿಸಿದ್ದೀನಿ, 18.9 ಕಿಲೋಮೀಟ್ರ್ ಓಡಿಸಿದ್ದೀನಿ. ಆಯಿತಾ? ನನಗೆ ಬಿಲ್ ಆಗಿರೋದು ₹542. ಆದ್ರೆ ನನಗೆ ಕೊಟ್ಟಿರೋದು ₹402. ಆಯಿತಾ? ನಾನು ಇದನ್ನು ಫೋನ್ಪೇದಲ್ಲಿ ತೋರಿಸ್ತೀನಿ ನೋಡಿ. ನೋಡಿ, ₹542. ಆಯಿತಾ? ₹542 ಫಸ್ಟ್ ಬಿಲ್ ಆಗಿರೋದು. ಕಸ್ಟಮರ್ ನನಗೆ ಫೋನ್ಪೇ ಮಾಡಿದ್ದಾರೆ. ಅದು ಇಲ್ಲಿದೆ ನೋಡಿ, ₹542. ಇದಾದಮೇಲೆ ನಾನು ಸುಮಾರು ಅಮೌಂಟ್ಗಳನ್ನ ರಿಸೀವ್ ಮಾಡ್ಕೊಂಡಿನಿ ನೋಡಿ. ನಾನು ಒಬ್ಬರಿಗೆ ₹2,400 ಕೊಟ್ಟಿನಿ ಅಂತ ಹೇಳಿದ್ನಲ್ಲ, ಇವರೇ ನೋಡಿ, ಮೀರಾಸಬಣ್ಣ ಅಂತೇಳಿ. ನನಗೆ ಯಾವಾಗಲೂ ಕಷ್ಟ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಫಸ್ಟಿಗೆ ₹1,000 ಕಳಿಸಿದೆ.
ಆಮೇಲೆ ಸ್ವಲ್ಪ ಒಂದು 2-3 ಅವರ್ ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕಳಿಸಿದೆ. ಆಮೇಲೆ ನೈಟು 400 ರೂಪಾಯಿ ಕಳಿಸಿದೆ. ಟೋಟಲಾಗಿ 2,400 ರೂಪಾಯಿ ಆಯಿತು. ಸೊ 2,735 ರೂಪಾಯಲ್ಲಿ 2,400 ರೂಪಾಯಿ ಕಳೆದ್ರೆ 335 ರೂಪಾಯಿ ಉಳಿತು. ಈ 335 ರೂಪಾಯಿ ನಾನು ಟ್ರೇಡಿಂಗ್ ಅಂತೇಳಿ ತೆಗೆದಿಡ್ತಾ ಇದ್ದೀನಿ. ಸೊ ಇದು ನಂದು ಇವತ್ತಿಂದ ಅರ್ನಿಂಗ್ಸ್ ಆಗಿತ್ತು. ಅದರಲ್ಲಿ ನಾನು ಇಷ್ಟೇ ಅಮೌಂಟ್ ಉಳಿಸಿರೋದು. ಇನ್ನು ಊಟ ತಿಂಡಿಗೆಲ್ಲ ನಾನು ಖರ್ಚು ಮಾಡಲ್ಲ, ಯಾಕಂದ್ರೆ ನಾನು ಫ್ಯಾಮಿಲಿ ಮ್ಯಾನ್ ಇದ್ದೀನಿ. ಸೊ ಮನೆಯಿಂದ ಊಟ ಬರುತ್ತೆ. ಸೊ ಹೀಗಾಗಿ ನನಗೆ ಖರ್ಚಿರಲ್ಲ. ನಾನು ಸಿಗರೇಟ್ ಸೇದಲ್ಲ, ತಂಬಾಕು ತಿನ್ನಲ್ಲ, ಡ್ರಿಂಕ್ಸ್ ಮಾಡಲ್ಲ. ಸೊ ನನಗೆ ಯಾವುದೇ ಥರದ ಅಭ್ಯಾಸಗಳು ಇರದೇ ಇದ್ದ ಕಾರಣ ನಂದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗಲ್ಲ ಪರ್ಸ್ನಲಿ. ಈ 335 ರೂಪಾಯಿ ನಾನು ತೆಗೆದಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಹಾಕ್ತಾಯಿದ್ದೀನಿ. ಇದು ನಂದು ಅರ್ನಿಂಗ್ ಆಗಿತ್ತು. ನೋಡಿದ್ರಲ್ಲ, ನಂದು ಅರ್ನಿಂಗು ಡೈಲಿ ಇಷ್ಟ ಆಗುತ್ತೆ. ಸೊ ನೀವು ಇದೇ ಥರ ನೀವು ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಿ ಅಲ್ಲಿ ಬಂದಿರೋ ಅಮೌಂಟ್ನ ಸ್ವಲ್ಪ ಅಮೌಂಟ್ನ ಕೂಡಿಟ್ಟು ಟ್ರೇಡಿಂಗ್ ಅಂತ ಅಮೌಂಟ್ನ ತೆಗೆದಿಡಿ. ಸೊ ನಿಮಗೆ 16,000 ರೂಪಾಯಿ ಆಗೋವರೆಗೂ ಅಮೌಂಟ್ನ ತೆಗೆದಿಡಿ. ಆಮೇಲೆ ನಂದು 3 ಲಕ್ಷ ರೂಪಾಯಿ ಡಿಮ್ಯಾಟ್ ಅಕೌಂಟಲ್ಲಿ 3 ಲಕ್ಷ ರೂಪಾಯಿ ಆಗೋವರೆಗೂ ವೇಟ್ ಮಾಡಿ. ಅದಾದಮೇಲೆ ನೀವು ಟ್ರೇಡಿಂಗ್ ಮಾಡಬೇಕಾ ಮಾಡಬಾರ್ದು ಡಿಸಿಷನ್ ತೊಗೊಳ್ಳಿ. ವರ್ಕ್ ಆದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ, ಮತ್ತು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಕೆಲಸ ಮಾಡ್ಕೊಳ್ಳಿ. ಆಯಿತಾ? ಸೊ ಇಷ್ಟು ನಂದು ವಿಡಿಯೋ ಆಗಿತ್ತು. ಸೊ ಇನ್ಮೇಲೆ ನಂದು ರೆಗ್ಯುಲರ್ ವಿಡಿಯೋ ಬರ್ತಾ ಇರುತ್ತೆ. ಆಮೇಲೆ ನಂದು ಡೈಲಿ ಎಷ್ಟು ಅರ್ನಿಂಗ್ ಮಾಡ್ತೀನಿ, ಆಮೇಲೆ ಎಷ್ಟು ಅಮೌಂಟ್ ಸೇವಿಂಗ್ ಮಾಡ್ತಾಯಿದ್ದೀನಿ, ಅಷ್ಟು ಅಮೌಂಟ್ನ ನಾನು ಹೇಗೆ ಡಿಮ್ಯಾಟ್ ಅಕೌಂಟಲ್ಲಿ ಹಾಕ್ತಾಯಿದ್ದೀನಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ನೀವು ಮುಂದಿನ ವಿಡಿಯೋಗಳೆಲ್ಲ ನೋಡ್ಕೋತಾ ಹೋಗಿ. ಆಮೇಲೆ ಏನಾದರೂ ಮಿಸ್ಟೇಕ್ಸ್ಗಳು ಕಂಡು ಬಂದ್ರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಿದ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ವಿಡಿಯೋ ತುಂಬ ಲೆಂತಿ ಆಯಿತು, ಬಟ್ ಇಷ್ಟು ವಿಷಯ ಹೇಳ್ದಕ್ರೆ ನಿಮ್ಗೆ ಇಷ್ಟು ಬೇಸಿಕ್ಲಿ ಹೇಳಬೇಕಾಗಿತ್ತು. ಸೊ ಹೇಳಿದ್ದೀನಿ. ತುಂಬ ಲ್ಯಾಗ್ ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಡೈಲಿ ಇನ್ಮೇಲೆ ವಿಡಿಯೋ ಬರ್ತಾ ಇರುತ್ತೆ. ಓಕೆ. ಆಮೇಲೆ ಹಾಗೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಅಥವಾ ಟ್ರೇಡಿಂಗ್ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ನೀವು ಡಿಮ್ಯಾಟ್ ಅಕೌಂಟ್ ಮಾಡ್ಕೊಳ್ಳೇಬೇಕು. ಆ್ಯಂಜಲ್ ಒಂದು ಮಾಡ್ಕೊಳ್ಳಿ, ಜೀರೋದ ಮಾಡ್ಕೊಳ್ಳಿ, ಧನ್ ಇದೆ ಧನ್ ಮಾಡ್ಕೊಳ್ಳಿ, ಫೈರ್ ಇದೆ ಫೈರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಂಪ್ನಿಗಳಿದ್ದಾವೆ. ನೋಡಿ ಯಾವುದು ಚೆನ್ನಾಗಿ ಇರೋ ಬ್ರೋಕರೇಜ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬೇಕಾದರೆ ಆ್ಯಂಜಲ್ಲು ಮತ್ತು ಜೀರೋದದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಆ ಲಿಂಕ್ ಟಚ್ ಮಾಡೋ ಮುಖಾಂತರ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೋಬೋದು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ತುಂಬ ಈಜಿ ಇದೆ. ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂತ ನಿಮಗೆ ಓಪನ್ ಮಾಡಿ ತೋರಿಸಿ ಅಂತ ಏನಾದರೂ ನಾನು ಕಮೆಂಟ್ಸ್ ಹಾಕಿದ್ರೆ ನಾನು ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ನನ್ನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.